ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ ಪ್ರಥಮ ಸಂಚಿಕೆಗೆ ಸ್ವಾಗತ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಅಂದರೆ ಧೃತರಾಷ್ಟ್ರ ವಿದುರನ ಮಗನಾದ ಸಂಜಯನಿಗೆ ಹೇಳ್ತಾನೆ, ಎಲೈ ಸಂಜಯನೇ, ಪಾಂಡುಪುತ್ರರು ಹಾಗೂ ನಮ್ಮವರು ಯುದ್ಧಕ್ಕೆ ಸನ್ನದ್ಧರಾದವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಮಾಡಿದರು? ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಸೈನ್ಯ ಬಲ ಪಾಂಡುಪುತ್ರರ ಸೈನ್ಯ ಬಲಕ್ಕಿಂತ ಗಾತ್ರದಲ್ಲಿ ಹೆಚ್ಚಿರುವುದು ತಿಳಿದಿತ್ತು. ಅದಕ್ಕೆ ತನ್ನ ಮಕ್ಕಳೇ ಈ ಯುದ್ಧದಲ್ಲಿ ವಿಜಯಶಾಲಿಯಾಗುತ್ತಾರೆ ಎಂದು ಅವನ ನಂಬಿಕೆಯಾಗಿತ್ತು. ಆದರೂ ಸಹ ತನ್ನ ಮಕ್ಕಳು ಪಾಂಡುಪುತ್ರರಿಗೆ ಮಾಡಿದ ಅನ್ಯಾಯಗಳ ಬಗ್ಗೆ ಅವನ ಮನಸ್ಸಿನಲ್ಲಿ ಸಣ್ಣದಾದ ಒಂದು ಅಳುಕಿತ್ತು. ಆ ಅಳುಕಿನಿಂದಲೇ ತನ್ನ ಮಕ್ಕಳು ಯುದ್ಧ ಜಯಿಸುವ ಬಗ್ಗೆ ಅವನಲ್ಲಿ ಸಣ್ಣ ಪ್ರಮಾಣದಲ್ಲಿ ಅಪನಂಬಿಕೆ ಮೂಡಲು ಪ್ರಾರಂಭವಾಗಿತ್ತು. ಧೃತರಾಷ್ಟ್ರ ಸಂಜಯನಿಗೆ ತುಂಬ ಆಸಕ್ತಿಯಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗುತ್ತಿದೆ ಎಂದು ವಿವರಿಸುವಂತೆ ಕೇಳುತ್ತಾನೆ. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಸಂಜಯ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಜೊತೆಗೆ ಅರಮನೆಯಲ್ಲಿ ಇರುತ್ತಾನೆ. ಆದರೂ ಸಹ ಸಂಜಯನಿಗೆ ವ್ಯಾಸರು ಕುರುಕ್ಷೇತ್ರದಲ್ಲಿ ನಡೆಯುವ ಯುದ್ಧವನ್ನು ವೀಕ್ಷಿಸುವ ಹಾಗೂ ಆಲಿಸುವ ಅಪರಿಮಿತವಾದ ಶಕ್ತಿಯನ್ನು ಕೊಟ್ಟಿದ್ದರು. ಸಂಜಯ ಉವಾಚ ದೃಷ್ಟಾತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀತ್. ಅಂದರೆ ಸಂಜಯ ಹೇಳ್ತಾನೆ, ಪಾಂಡವರು ರಚಿಸಿದ ಸೈನ್ಯದ ಯುದ್ಧವ್ಯೂಹವನ್ನು ಕಂಡು ರಾಜನಾದ ದುರ್ಯೋಧನನು ತನ್ನ ಗುರುವಾದ ದ್ರೋಣಾಚಾರ್ಯರ ಬಳಿ ಬಂದು ಹೇಳುತ್ತಾನೆ, ಪಾಂಡವರ ಸೈನ್ಯ ತನ್ನ ಸೈನ್ಯಕ್ಕಿಂತ ಕಡಿಮೆ ಸಂಖ್ಯಾಬಲವನ್ನು ಹೊಂದಿದ್ದರೂ ಸಹ ಪಾಂಡವರು ರಚಿಸಿದ ವ್ಯೂಹವನ್ನು ನೋಡಿ ದುರ್ಯೋಧನನ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮತ್ತು ಕಳವಳ ಉಂಟಾಗುತ್ತದೆ. ಅದೇ ಹೆದರಿಕೆಯಲ್ಲಿ ಅವನು ಗುರು ದ್ರೋಣಾಚಾರ್ಯರ ಹತ್ತಿರ ಓಡುತ್ತಾನೆ. ನಮ್ಮ ಉದ್ದೇಶಗಳು ಮತ್ತು ವಿಚಾರಗಳು ಅಶುದ್ಧವಾಗಿದ್ದರೆ ನಾವು ಎಷ್ಟೇ ಸಿದ್ಧತೆ ಮಾಡಿಕೊಂಡರೂ ಸಹ ನಮ್ಮ ಮನಸ್ಸಿನೊಳಗೆ ಒಂದು ರೀತಿಯ ಗೊಂದಲ ಮತ್ತು ಭಯ ಇರುತ್ತದೆ. ಇದೇ ರೀತಿಯ ಮಾನಸಿಕ ಸ್ಥಿತಿ ಧೂರ್ತ ವ್ಯಕ್ತಿಗಳು ಮತ್ತು ಸರ್ವಾಧಿಕಾರದ ಮನೋಭಾವನೆ ಹೊಂದಿರುವ ವ್ಯಕ್ತಿಗಳಲ್ಲಿ ಇರುತ್ತದೆ. ದುರ್ಯೋಧನ ಗುರು ದ್ರೋಣಾಚಾರ್ಯರ ಬಳಿ ಹೇಳುತ್ತಾನೆ, ಪಶ್ಚೈತಾಂ ಪಾಂಡುಪುತ್ರ ನಾಮಾಚಾರ್ಯ ಮಹತೀಂ ಚಮುಂ ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಅಂದರೆ, ಓ ಗುರುವೇ, ಇಗೋ ನೋಡು, ನಿನ್ನ ಪ್ರೀತಿಯ ಶಿಷ್ಯನಾದ ದ್ರುಪದನ ಮಗನು ರಚಿಸಿರುವಂತಹ ಪಾಂಡುಪುತ್ರರ ಈ ಪ್ರಬಲವಾದ ಸೈನ್ಯ ವ್ಯೂಹವನ್ನು ಗಮನಿಸು. ಇಲ್ಲಿ ಪಾಂಡವರ ಯುದ್ಧ ವ್ಯೂಹವನ್ನು ದ್ರೋಣಾಚಾರ್ಯರಿಗೆ ತೋರಿಸುವುದು ದುರ್ಯೋಧನನ ಮನಸ್ಸಿನಲ್ಲಿದ್ದ ಯುದ್ಧ ಭೀತಿಯನ್ನು ಮತ್ತು ಈ ಯುದ್ಧದಲ್ಲಿ ತನಗೆ ಸೋಲು ಖಚಿತ ಎಂಬ ಅವನ ಆಂತರಿಕ ತುಮುಲವನ್ನು ತೋರಿಸುತ್ತದೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ ದ್ರಷ್ಟಕೇತು ಶ್ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸುಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ. ಇಲ್ಲಿ ಸೇರಿದವರು ಮಹಾಪರಾಕ್ರಮಿಗಳು. ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಬಲರಾದ ಪ್ರಚಂಡ ಬಿಲ್ಲುಗಾರರಾದ ಯುಯುಧಾನ, ವಿರಾಟ ಮತ್ತು ದ್ರುಪದ ಪ್ರತಿಯೊಬ್ಬರೂ 11,000 ಬಿಲ್ಲಾಳುಗಳ ಮೇಲೆ ಪರಾಕ್ರಮ ನಡೆಸುವಂತಹ ಮಹಾರಥಿಗಳು. ದ್ರಷ್ಟಕೇತು, ಚೇಕಿತಾನ ಮತ್ತು ಮಹಾಬಲಶಾಲಿಯಾದ ಕಾಶಿರಾಜ, ಪುರುಜಿತ್ ಮತ್ತು ಕುಂತಿಭೋಜ ಮತ್ತು ಮಾನವರಲ್ಲಿ ಶ್ರೇಷ್ಠನಾದಂತಹ ಶೈಬ್ಯ, ಪರಾಕ್ರಮಿಯಾದ
ಯುಧಾಮನ್ಯು ಮಹಾಧೀರನಾದ ಉತ್ತಮೌಜಸ್ಸು ಸುಭದ್ರೆಯ ಮಗ ಮತ್ತು ದ್ರೌಪದಿಯ ಮಕ್ಕಳು. ಪ್ರತಿಯೊಬ್ಬರೂ ಮಹಾರಥಿಗಳು. ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದ ತನ್ನ ಶತ್ರುಗಳನ್ನು ಪರಿಶೀಲನೆ ಮಾಡುತ್ತಾ ದುರ್ಯೋಧನನು ಪಾಂಡವರ ಸೈನ್ಯದಲ್ಲಿದ್ದ ಮಹಾರಥಿಗಳ ಹೆಸರನ್ನು ಗುರುತಿಸುತ್ತಾನೆ. ಹಿಂದೂ ಸೈನ್ಯದಲ್ಲಿ ಪ್ರತಿಯೊಬ್ಬ ಮಹಾರಥಿಯೂ 11,000 ಬಿಲ್ಲಾಳುಗಳಿಗೆ ಅಧಿಪತಿಯಾಗಿರುತ್ತಾನೆ. ಅರ್ಜುನ ಮತ್ತು ಭೀಮ ಇಬ್ಬರು ಧನುರ್ವಿದ್ಯೆ ಮತ್ತು ಭುಜಬಲದಲ್ಲಿ ಮಹಾನ್ ಪರಾಕ್ರಮಿಗಳಾಗಿರುತ್ತಾರೆ. ಈಗ ಗುರುತಿಸಿದ ವೀರರು ಭೀಮ ಮತ್ತು ಅರ್ಜುನರಿಗೆ ಸಮಾನರಾದವರು ಎಂದು ದುರ್ಯೋಧನ ಹೇಳುತ್ತಾನೆ. ಇದರಿಂದ ಪಾಂಡುಪುತ್ರರ ಸೈನ್ಯವು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಸಹ ಕೌರವರ ಬೃಹತ್ ಗಾತ್ರದ ಸೈನ್ಯಕ್ಕಿಂತಲೂ ಹೆಚ್ಚು ಬಲಶಾಲಿಯಾಗಿ ಕಾಣುತ್ತಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮತ್ತಷ್ಟು ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.